ನಮಸ್ಕಾರ ಸ್ನೇಹಿತರೆ, ಯೂತ್ ಐಕಾನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯವಾದ ಸ್ವಾಗತ. ಜಗತ್ತಿನ ಭೂಪಟದಲ್ಲಿ ಒಂದು ಜಾಗವಿದೆ, ಅಲ್ಲಿ ವಿಜ್ಞಾನ ಕೂಡ ಫೇಲ್ ಆಗುತ್ತೆ, ಕಾನೂನು ಕೆಲಸ ಮಾಡಲ್ಲ ಮತ್ತು ಸಾವು ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ಬರ್ಮುಡಾ ಟ್ರಯಾಂಗಲ್. ಫ್ಲೋರಿಡಾ, ಪೋರ್ಟೋ ರಿಕೋ ಮತ್ತು ಬರ್ಮುಡಾ ದ್ವೀಪಗಳ ನಡುವೆ ಇರುವ ಈ ತ್ರಿಕೋನ ಪ್ರದೇಶಕ್ಕೆ ದೆವ್ವದ ತ್ರಿಕೋನ ಎಂದು ಹೆಸರಿದೆ. ಅಸಲಿಗೆ ಇಲ್ಲಿ ನಡೆಯುತ್ತಿರುವುದಾದ್ರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದು 1945 ಡಿಸೆಂಬರ್ 5ನೇ ತಾರೀಕು ಅಮೆರಿಕಾದ 5 ಯುದ್ಧ ವಿಮಾನಗಳು ತರಬೇತಿಗಾಗಿ ಬರ್ಮುಡಾ ಹತ್ತಿರ ಹಾರುತ್ತಿದ್ದವು. ಹವಾಮಾನ ಚೆನ್ನಾಗಿತ್ತು, ಪೈಲಟ್ ಗಳು ಅನುಭವಸ್ಥರಾಗಿದ್ರು. ಆದ್ರೆ ಹಠಾತ್ ಆಗಿ ರೇಡಿಯೋದಲ್ಲಿ ಒಂದು ಸಂದೇಶ ಬಂತು. ನಮಗೆ ದಿಕ್ಕು ತಿಳಿಯುತ್ತಿಲ್ಲ, ಸಮುದ್ರ ವಿಚಿತ್ರವಾಗಿ ಕಾಣುತ್ತಿದೆ. ಅಷ್ಟೇ, ಆ 5 ವಿಮಾನಗಳು ಮತ್ತು ಅವುಗಳನ್ನ ಹುಡುಕಲು ಹೋದ ಮತ್ತೊಂದು ವಿಮಾನ ಕೂಡ ಸುಳಿವೇ ಇಲ್ಲದಂತೆ ಮಾಯವಾದವು. ಬರ್ಮುಡಾ ರಹಸ್ಯ ಇವತ್ತಿನದಲ್ಲ, ಅದು 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಮೊದಲ ಬಾರಿಗೆ ಈ ಭಾಗದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರ ದಿಕ್ಸೂಚಿ ವಿಚಿತ್ರವಾಗಿ ತಿರುಗಲು ಶುರು ಮಾಡಿತು. ಆಕಾಶದಿಂದ ಬೆಂಕಿಯ ಉಂಡೆ ಸಮುದ್ರಕ್ಕೆ ಬಿದ್ದಂತೆ ಕಂಡಿತು ಎಂದು ಅವರು ತಮ್ಮ ಡೈರಿಯಲ್ಲಿ ಬರೆದಿದ್ದಾರೆ. ಅಂದ್ರೆ 500 ವರ್ಷಗಳ ಹಿಂದೆಯೇ ಈ ಜಾಗ ತನ್ನ ಕರಾಳ ಮುಖ ತೋರಿಸಿತು. ಇಲ್ಲಿಗೆ ಹೋದ ತಕ್ಷಣ ವಿಮಾನ ಮತ್ತು ಹಡಗುಗಳ ದಿಕ್ಸೂಚಿಗಳು ತಲೆ ಕೆಟ್ಟಂತೆ ವರ್ತಿಸುತ್ತವೆ. ಭೂಮಿಯ ಕಾಂತೀಯ ಶಕ್ತಿ ಇಲ್ಲಿ ವಿಭಿನ್ನವಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಉತ್ತರ ದಿಕ್ಕು ತೋರಿಸಬೇಕಾದ ಸೂಜಿಗಳು ರೌಂಡ್ ಹೊಡೆಯಲು ಶುರು ಮಾಡುತ್ತವೆ. ದಾರಿ ತಪ್ಪಿದ ಹಡಗುಗಳು ಸಮುದ್ರದ ಮಧ್ಯೆ ಅನಾಥವಾಗಿ ನಿಂತು ಬಿಡುತ್ತವೆ. ಬರ್ಮುಡಾ ಪ್ರದೇಶದಲ್ಲಿ ಹವಾಮಾನ ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಇಲ್ಲಿ 100 ಅಡಿ ಎತ್ತರದ ರೋಗ ವೇವ್ಸ್ ಎಂಬ ರಾಕ್ಷಸ ಅಲೆಗಳು ಏಳುತ್ತವೆ. ಯಾವುದೇ ಎಚ್ಚರಿಕೆ ಇಲ್ಲದೆ ಬರುವ ಈ ಅಲೆಗಳು ಬೃಹತ್ ಹಡಗುಗಳನ್ನ ಕೇವಲ 1 ಸೆಕೆಂಡ್ ನಲ್ಲಿ ಕಡ್ಡಿಯಂತೆ ಮುರಿದು ಸಮುದ್ರದ ಆಳಕ್ಕೆ ತಳ್ಳಿಬಿಡುತ್ತವೆ. ವಿಜ್ಞಾನಿಗಳ ಪ್ರಕಾರ ಬರ್ಮುಡಾ ಸಮುದ್ರದ ತಳದಲ್ಲಿ ಅಪಾರ ಪ್ರಮಾಣದ ಮಿಥೇನ್ ಅನಿಲ ಅಡಗಿದೆ. ಆ ಅನಿಲ ಹಠಾತ್ ಆಗಿ ಸ್ಫೋಟಗೊಂಡು ನೀರಿನ ಮೇಲೆ ಬಂದಾಗ ನೀರಿನ ಸಾಂದ್ರತೆ ಕಡಿಮೆಯಾಗುತ್ತದೆ. ಅಂತಹ ಸಮಯದಲ್ಲಿ ಹಡಗುಗಳು ತೇಲುವ ಶಕ್ತಿ ಕಳೆದುಕೊಂಡು ಕಲ್ಲಿನಂತೆ ನೇರವಾಗಿ ಸಮುದ್ರದ ಆಳಕ್ಕೆ ಮುಳುಗಿ ಬಿಡುತ್ತವೆ. ಅಲ್ಲಿ ಯಾವುದೇ ಅವಶೇಷವೂ ಸಿಗುವುದಿಲ್ಲ. ಕೇವಲ ಸಮುದ್ರ ಮಾತ್ರವಲ್ಲ, ಇಲ್ಲಿನ ಆಕಾಶವೂ ಅಪಾಯಕಾರಿ. ವಿಜ್ಞಾನಿಗಳು ಉಪಗ್ರಹದ ಮೂಲಕ ಗಮನಿಸಿದಾಗ ಇಲ್ಲಿ ಷಡ್ಭುಜಾಕೃತಿಯ ಮೋಡಗಳು ಕಂಡು ಬಂದಿವೆ. ಇವು ಗಂಟೆಗೆ 270 ಕಿಲೋಮೀಟರ್ ವೇಗದಲ್ಲಿ ಗಾಳಿಯನ್ನ ಕೆಳಕ್ಕೆ ತಳ್ಳುತ್ತವೆ. ಇದು ಆಕಾಶದಲ್ಲಿ ಬಾಂಬ್ ಸಿಡಿದಂತೆ ಕೆಲಸ ಮಾಡಿ ವಿಮಾನಗಳನ್ನು ಸಮುದ್ರದ ಅಪ್ಪಳಿಸುವಂತೆ ಮಾಡುತ್ತವೆ. 1918ರಲ್ಲಿ USS ಸೈಕ್ಲೋಪ್ಸ್ ಎಂಬ ಬೃಹತ್ ಹಡಗು 300 ಜನರೊಂದಿಗೆ ಇಲ್ಲಿ ಮಾಯವಾಯಿತು. ಅಚ್ಚರಿಯ ವಿಷಯ ಅಂದ್ರೆ ಆ ಹಡಗು ಯಾವುದೇ ಅಪಾಯದ ಸಂಕೇತ ಕಳುಹಿಸಲಿಲ್ಲ. ಇಂದಿನವರೆಗೂ ಆ 300 ಜನರು ಏನಾದ್ರು, ಆ ಹಡಗು ಎಲ್ಲಿ ಹೋಯ್ತು ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ಸಮುದ್ರ ಅವರನ್ನ ನುಂಗಿ ಜೀರ್ಣಿಸಿಕೊಂಡು ಬಿಟ್ಟಿತ್ತು. ಕೆಲವರು ಇಲ್ಲಿ ಟೈಮ್ ಟ್ರಾವೆಲ್ ಅಥವಾ ಕಾಲದ ಸುರಂಗವಿದೆ ಎಂದು ನಂಬುತ್ತಾರೆ. ವಿಮಾನಗಳು 1 ಸೆಕೆಂಡ್ ನಲ್ಲಿ 100 ಮೈಲಿ ದೂರ ಹೋದ ಘಟನೆಗಳು ನಡೆದಿವೆ. ಇನ್ನು ಕೆಲವರು ಸಮುದ್ರದ ಅಡಿಯಲ್ಲಿ ಏಲಿಯನ್ಸ್ ಗಳು ನೆಲೆ ಊರಿದ್ದಾರೆ, ಅವರೇ ಈ ವಿಮಾನಗಳನ್ನ ಎಳೆದುಕೊಳ್ಳುತ್ತಿದ್ದಾರೆ ಎಂಬ ವಾದವನ್ನ ಮಂಡಿಸುತ್ತಾರೆ. ಬರ್ಮುಡಾ ಟ್ರಯಾಂಗಲ್ ಹತ್ತಿರ ಸಮುದ್ರವು ತುಂಬಾ ಆಳವಾಗಿದೆ. ಇಲ್ಲಿ ಕೆಲವು ಕಡೆ ಪ್ರಪಾತಗಳು ಎಷ್ಟಿವೆ ಅಂದ್ರೆ ಎವರೆಸ್ಟ್ ಶಿಖರವನ್ನೇ ತಲೆಕಾಳಾಗಿ ಇಟ್ಟರು ಸಾಲದು. ಹಾಗಾಗಿ ಇಲ್ಲಿ ಮುಳುಗುವ ಹಡಗುಗಳು ಮೈಲುಗಟ್ಟಲೆ ಆಳಕ್ಕೆ ಹೋಗಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗುತ್ತವೆ. ಅದಕ್ಕೆ ಹುಡುಕಿದರೂ ಯಾವ ಕುರುಹು ಸಿಗುವುದಿಲ್ಲ. ವಿಜ್ಞಾನದ ಒಂದು ಗುಂಪು ಹೇಳುವ ಪ್ರಕಾರ ಬರ್ಮುಡಾದಲ್ಲಿ ಯಾವುದೇ ರಹಸ್ಯವಿಲ್ಲ. ಇಲ್ಲಿ ಸಂಚಾರ ಜಾಸ್ತಿ ಇರುವುದರಿಂದ ಅಪಘಾತಗಳು ಜಾಸ್ತಿ ಆಗುತ್ತವೆ. ಪೈಲಟ್ ಗಳ ಸಣ್ಣ ತಪ್ಪು ಅಥವಾ ಹಡಗಿನ ಎಂಜಿನ್ ಕೈ ಕೊಡುವುದು ಈ ಘಟನೆಗಳ ಕಾರಣ ಎನ್ನುತ್ತಾರೆ. ಆದ್ರೆ ಆ ವಿಚಿತ್ರ ದಿಕ್ಸೂಚಿಗಳ ಪರಿವರ್ತನೆಗೆ ಇವರ ಹತ್ತಿರವೂ ಉತ್ತರವಿಲ್ಲ. ಬರ್ಮುಡಾ ಸುತ್ತಮುತ್ತ ಸಮುದ್ರದ ಅಡಿಯಲ್ಲಿ ದೊಡ್ಡ ದೊಡ್ಡ ಗುಹೆಗಳಿವೆ. ಇವುಗಳನ್ನ ಬ್ಲೂ ಹೋಲ್ಸ್ ಎನ್ನಲಾಗುತ್ತದೆ. ಸಮುದ್ರದ ಅಲೆಗಳು ಈ ಗುಹೆಗಳ ಒಳಗೆ ನುಗ್ಗಿದಾಗ ಆ ಭಾರಿ ಸುಳಿಗಳು ನಿರ್ಮಾಣವಾಗುತ್ತವೆ. ಈ ಸುಳಿಯೊಳಗೆ ಸಿಕ್ಕಿಕೊಂಡ ಸಣ್ಣ ಹಡಗುಗಳು ಪತೆ ಇಲ್ಲದಂತೆ ಮಾಯವಾಗಿ ಬಿಡುತ್ತವೆ. ಬರ್ಮುಡಾ ಟ್ರಯಾಂಗಲ್ ದಲ್ಲಿ ಸಾವಿರಾರು ಜನರ ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ರೆ ವಿಚಿತ್ರ ಅಂದ್ರೆ ಇಲ್ಲಿವರೆಗೆ ಕೇವಲ ಬೆರಳೆಣಿಕೆಯಷ್ಟು ಶವಗಳು ಮಾತ್ರ ಸಿಕ್ಕಿವೆ. ಉಳಿದವರು ಎಲ್ಲಿ ಹೋದ್ರು? ಸಮುದ್ರದ ಜೀವಿಗಳು ತಿಂದ್ವಾ ಅಥವಾ ಅವರು ಬೇರೆ ಲೋಕಕ್ಕೆ ಹೋದ್ರ? ಈ ಪ್ರಶ್ನೆ ಇಂದಿಗೂ ವಿಜ್ಞಾನಿಗಳ ನಿದ್ದೆಗೆಡಿಸುತ್ತಿದೆ. ಇವತ್ತಿಗೂ ಕೂಡ ಅನೇಕ ಪೈಲಟ್ ಗಳು ಮತ್ತು ಹಡಗಿನ ಕ್ಯಾಪ್ಟನ್ ಗಳು ಬರ್ಮುಡಾ ಟ್ರಯಾಂಗಲ್ ಮಾರ್ಗವಾಗಿ ಹೋಗಲು ಹೆದರುತ್ತಾರೆ. ಅನಿವಾರ್ಯವಾದರೆ ಮಾತ್ರ ಈ ದಾರಿಯಲ್ಲಿ ಹೋಗುತ್ತಾರೆ. ಆಧುನಿಕ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಬರ್ಮುಡಾ ತನ್ನ ರಹಸ್ಯವನ್ನ ಮಾತ್ರ ಬಿಟ್ಟು ಕೊಡುತ್ತಿಲ್ಲ. ಬರ್ಮುಡಾ ಟ್ರಯಾಂಗಲ್ ಎನ್ನುವುದು ಮನುಷ್ಯನ ಜ್ಞಾನಕ್ಕೆ ಸವಾಲು ಹಾಕುತ್ತಿರುವ ಒಂದು ಜಾಗ. ಅಲ್ಲಿ ವಿಜ್ಞಾನ ಇರಬಹುದು, ದೆವ್ವ ಇರಬಹುದು, ಆದ್ರೆ ಎಲಿಯನ್ಸ್ ಇರಬಹುದು. ಆದ್ರೆ ಒಂದು ಸತ್ಯ ಅಂದ್ರೆ ಪ್ರಕೃತಿಯ ಕೆಲವು ರಹಸ್ಯಗಳನ್ನ ಭೇದಿಸಲು ಮನುಷ್ಯನಿಂದ ಸಾಧ್ಯವಿಲ್ಲ. ಬರ್ಮುಡಾ ಇಂದಿಗೂ ಜಗತ್ತಿನ ಅತಿ ದೊಡ್ಡ ರಹಸ್ಯವಾಗಿ ಸಮುದ್ರದ ಒಡಲಲ್ಲಿ ಮೌನವಾಗಿ ಅಡಗಿ ಕುಳಿತಿದೆ. ಸೊ ಫ್ರೆಂಡ್ಸ್, ಬರ್ಮುಡಾ ಟ್ರಯಾಂಗಲ್ ನ ಈ ಕತೆ ನಿಮ್ಗೆ ಏನ್ ಅನ್ಸುತ್ತೆ? ವಿಮಾನಗಳೇ ಮಾಯವಾಗುವ ಈ ಜಾಗದಲ್ಲಿ ನಾವಿದ್ದಿದ್ರೆ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳಿ. ಈ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ವಿಡಿಯೋಗಳನ್ನ ನೋಡಲು
ನಮ್ಮ ಯೂತ್ ಐಕಾನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೆಳೆದಿರೋನ ಬೆಳೆಸೋದು ದೊಡ್ಡದಲ್ಲ, ನಮ್ಮಂತ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.